ಬೆಂಗಳೂರು ಹೊಸೂರು ಮೆಟ್ರೋ ಯೋಜನೆಗೆ ಈಗ ಬ್ರೇಕ್ ಬಿದ್ದಿದೆ. ತಾಂತ್ರಿಕವಾಗಿ ಅಂತಾರಾಜ್ಯ ಮೆಟ್ರೋ ಯೋಜನೆ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಹೊಸೂರು ಮೆಟ್ರೋ ಯೋಜನೆಗೆ ಈಗ ಬ್ರೇಕ್. ತಾಂತ್ರಿಕವಾಗಿ ಅಂತಾರಾಜ್ಯ ಮೆಟ್ರೋ ಯೋಜನೆ ಅಸಾಧ್ಯ ಎಂಬ ವರದಿ ಬಂದಿದೆ. ನಮ್ಮ ಮೆಟ್ರೋ ಚೆನ್ನೈ ಮೆಟ್ರೋ ವಿಭಿನ್ನ ವಿದ್ಯುತ್ ವ್ಯವಸ್ಥೆ ಇದೆ. ವಿಭಿನ್ನ ವಿದ್ಯುತ್ ವ್ಯವಸ್ಥೆಯ ಹಿನ್ನೆಲೆ ಯೋಜನೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ ಬಿಎಂಆರ್ಸಿಎಲ್. ಮೊದಲಿನಿಂದಲೂ ಕೂಡ ಈ ಯೋಜನೆಗೆ ಕನ್ನಡಿಗರ ವಿರೋಧ ಇತ್ತು. ಹೊಸೂರು ಮೆಟ್ರೋದಿಂದ ಕನ್ನಡಿಗರಿಗೇನು ಕೂಡ ಉಪಯೋಗ ಇಲ್ಲ. ಇದೇ ಯೋಜನೆ ಹಣ ಕನ್ನಡಿಗರಿಗಾಗಿ ಬಳಸಲು ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಹೊಸೂರಿಗೆ ಮೆಟ್ರೋ ಆದ್ರೆ ಕೈಗಾರಿಕೆಗಳು ವಲಸೆ ಸಾಧ್ಯತೆ ಇದೆ. ಹೀಗಾಗಿ ಯೋಜನೆ ಕೈ ಬಿಡುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ವಿಭಿನ್ನ ವಿದ್ಯುತ್ ವ್ಯವಸ್ಥೆಯ ಹಿನ್ನೆಲೆ ಈಗ ಯೋಜನೆಗೆ ಬ್ರೇಕ್. ಇನ್ನು ಈ ಒಂದು ಯೋಜನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಏನು ಬೆಂಗಳೂರು ಹೊಸೂರು ಮೆಟ್ರೋ ಯೋಜನೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಸದ್ಯಕ್ಕೆ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕವಾಗಿ ಅಂತಾರಾಜ್ಯ ಮೆಟ್ರೋ ಯೋಜನೆ ಅಸಾಧ್ಯ ಎಂಬ ವರದಿ ಕೂಡ ಬಂದಿದೆ. ಬಿಎಂಆರ್ಸಿಎಲ್ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ. ನಮ್ಮ ಮೆಟ್ರೋ ಮತ್ತೆ ಚೆನ್ನೈ ಮೆಟ್ರೋ ವಿಭಿನ್ನ ವಿದ್ಯುತ್ ವ್ಯವಸ್ಥೆ ಇದೆ, ಹಾಗಾಗಿ ಇದು ಬಹಳ ಕಷ್ಟ ಸಾಧ್ಯ ಆಗುತ್ತೆ ಅಂತ ಸದ್ಯಕ್ಕೆ ಬಿಎಂಆರ್ಸಿಎಲ್ ರಾಜ್ಯ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ. ಇನ್ನು ಈ ಒಂದು ಯೋಜನೆಗೆ ಬಹಳ ವಿರೋಧವನ್ನ ನಮ್ಮ ಕನ್ನಡಿಗರು ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಮೆಟ್ರೋ ಚೆನ್ನೈ ಮೆಟ್ರೋ ವಿಭಿನ್ನ ವಿದ್ಯುತ್ ವ್ಯವಸ್ಥೆ ಅಂತ ವರದಿ ಒಂದ್ ಕಡೆ ಬಂದಿದೆ, ಮತ್ತೊಂದು ಕಡೆ ಯಾವ ಕಾರಣಕ್ಕೆ ಅಂತಂದ್ರೆ ಈ ಒಂದು ಮೆಟ್ರೋ ವ್ಯವಸ್ಥೆಯಿಂದ ಕನ್ನಡಿಗರಿಗೆ ಏನೂ ಕೂಡ ಲಾಭ ಇಲ್ಲ. ಅಲ್ಲಿಗೆ ಆ ಯೋಜನೆಗೆ ಏನು ನೀವು ಹಣವನ್ನ ವ್ಯಯ ಮಾಡ್ತೀರಾ, ಏನು ಖರ್ಚು ಮಾಡ್ತೀರಾ, ಆ ಹಣವನ್ನ ನೀವು ಕನ್ನಡಿಗರಿಗೆ ಸದ್ಬಳಕೆ ಆಗೋ ರೀತಿ ಮಾಡಿ, ಕನ್ನಡಿಗರಿಗೋಸ್ಕರ ಏನಾದರೂ ಹೊಸದಾಗಿ ಮಾಡಿ. ಅದು ಬಿಟ್ಟು ಈ ಹೊಸೂರು ಮೆಟ್ರೋದಿಂದ ನಮಗೇನು ಲಾಭ ಇದೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಇದೇ ಯೋಜನೆಗೆ ನೀವು ಹಣ ಏನು ಬಳಕೆ ಮಾಡ್ತಾ ಇದ್ದೀರಾ ಅದನ್ನ ಕನ್ನಡಿಗರಿಗಾಗಿ ಬಳಕೆ ಮಾಡಿ. ಹೊಸೂರಿಗೆ ಮೆಟ್ರೋ ಆದ್ರೆ ಕೈಗಾರಿಕೆಗಳು ಕೂಡ ವಲಸೆ ಹೋಗುತ್ತೆ, ಆಗ ಕಷ್ಟ ಆಗತ್ತೆ ಅಂತ ಸದ್ಯಕ್ಕೆ ಈ ಒಂದು ಯೋಜನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಯೋಜನೆ ಬೇಡ ಅಂತ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುವ ಕೆಲಸವನ್ನ ಮಾಡಿದೆ. ಇನ್ನು ತಾಂತ್ರಿಕವಾಗಿ ಅಂತಾರಾಜ್ಯ ಮೆಟ್ರೋ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ನಮ್ಮ ಮೆಟ್ರೋ ಮತ್ತೆ ಚೆನ್ನೈ ಮೆಟ್ರೋ ವಿಭಿನ್ನ ವಿದ್ಯುತ್ ವ್ಯವಸ್ಥೆ ಇದೆ. ಇನ್ನು ವಿಭಿನ್ನ ವಿದ್ಯುತ್ ವ್ಯವಸ್ಥೆಯ ಹಿನ್ನೆಲೆ ಯೋಜನೆ ಸಾಧ್ಯ ಇಲ್ಲ ಅಂತ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುವ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಿದೆ.